ಈಗ ಕಿಚ್ಚ ಸುದೀಪ್ ಅವರಿಗೆ ಇಬ್ರು ಕೂಡ ಆಪ್ತರು. ಹ್ಮ್. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂತಂದ್ರೆ ನಾನ್ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಆ ಸುದೀಪ್ ಸರ್ ಯೂಶುವಲಿ ಯಾರನ್ನೂ ಕೂಡ ಹತ್ರ ಸೇರ್ಸಲ್ಲ. ಹ್ಮ್. ಅಂಥದ್ರಲ್ಲಿ ವಿನಯ್ ಅವ್ರನ್ನೂ ಕೂಡ ಸೇರಿಸಿದ್ದಾರೆ ಅಂದಾಗ ನಿಮ್ಗೆ ಅವರ ಹೆಂಡತಿಯಾಗಿ ಎಷ್ಟು ಖುಷಿ ಆಗುತ್ತೆ? ಅವರ ಒಂದು ಬಳಗದಲ್ಲಿ ಅವ್ರು ಗುರುತಿಸ್ಕೊಂಡಿರುವಂತದ್ದು, ನೀವು ಕೂಡ ಅವ್ರೊಟ್ಟಿಗೆ ಮಾತನಾಡುವಂತ ಸಂದರ್ಭ ಆಗಿರ್ಬೋದು, ಅದೆಲ್ಲ ನೋಡಿದಾಗ ಓ ಇದೆಲ್ಲ ಮಿರಾಕಲ್ಲ ಅಂತ ಅನ್ಸುತ್ತಾ? ಹೆಂಗೆ, ಹೌದು ಯಾವ ತರ? ಹೌದು ಹೌದು. ಅಫ್ಕೋರ್ಸ್ ಸರ್ ಸರ್ ಹೇಳ್ತೀನಿ ಕೇಳಿ. ಸಾರಿ ಏನು ಇಂಟರಪ್ಟ್ ಮಾಡಿದೆ. ಅವಳು ಕೇಳಿದ ಕ್ವಶನ್. ಇಲ್ಲ ಹೇಳಿ. ಬಟ್ ಒಂದು ಸ್ಮಾಲ್ ಥಿಂಗ್ ನಾನು ಹೇಳಬೇಕು ಅಂದರೆ, ಸುದೀಪ್ ಸರು ಸರ್ ಆ್ಯಟಿಟ್ಯೂಡು ಇನ್ನೊಂದು ಮತ್ತೊಂದು, ಹೂ ಡಿಸರ್ವ್ಸ್ ವಾಟ್ ಅನ್ನೋದು ಅವ್ರಿಗೆ ಗೊತ್ತು. ಯಾರಿಗೆ ಏನು ತೋರಿಸ್ಬೇಕು ಅನ್ನೋದು, ಆ್ಯಟಿಟ್ಯೂಡ್ ತೋರಿಸ್ಬೇಕಾ ಪ್ರೀತಿ ತೋರಿಸ್ಬೇಕಾ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ದಿರೋರಿಗೆ ಅವ್ರು ಆ ಥರ ಕಾಣಿಸ್ತಾರೆ, ಅಥವಾ ಅವ್ರಿಗೆ ಆ ರೀತಿ ತೋರಿಸ್ಕೊಳ್ಳೋ ಹಂಗೆ ಇವ್ರು ನಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರು ಆಗಿರೋದು. ಇಲ್ಲಾಂದ್ರೆ ಹೀಸ್ ಜಸ್ಟ್ ಲೈಕ್ ಅ ಸ್ಮಾಲ್ ಬೇಬಿ. ಅಂದರೆ ಎಷ್ಟು ಮುದ್ದು ಅಂದರೆ ಅವರು ಇವಳನ್ನ ಸರ್ ಕಾಲ್ ಸರ್ ರೌಡಿ ಬೇಬಿ ಅಂತ. ಅಲ್ಲಿ ಅಂದರೆ ನಾವೇ ಹೆದರ್ಕೊಂತಿರ್ತೀವಿ. ಏನಾದರೂ ಮಾತಾಡಬೇಕು, ಏನಾದರೂ ಹೇಳಬೇಕು, ಸರ್ ಮುಂದೆ ಏನಾದರೂ ಪ್ರಸ್ತಾಪ ಮಾಡಿ ಹಂಗೆ ಹಂಗೆ ಸರ್ ಹಂಗೆ ಸರ್ ನಾನು ಅಲ್ಲಿ ಹೋಗ್ತೀನಿ ಸರ್, ತೊಗೊತೀನಿ ಸರ್, ಹಂಗೆ ರೌಡಿ ಬೇಬಿ ಅಂತ ಕರೀತಾರೆ. ಆ್ಯಂಡ್ ಸುದೀಪ್ ಸರ್ ಅವರ ಮನೆ, ಅವರು ಹೊಸಲು ದಾಟ್ದವರು, ಮನೆಗೆ ಹೋದವರು ಯಾವತ್ತೂ ಹೊಟ್ಟೆ ಹಸು ಅಥವಾ ಏನೂ ತಿಂದಿಲ್ಲ ನಾನು ಅವ್ರ ಮನೆಯಲ್ಲಿ ಅನ್ನೋ ಕಂಪ್ಲೇಂಟೇ ಇಲ್ಲ. ಪ್ರತಿಯೊಬ್ಬರು ಯಾರೇ ಅವ್ರ ಮನೆಗೆ ಹೋದ್ರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಈಚೆ ಬರ್ತಾರೆ. ಅವ್ರ ಕೈಯಾರ ಅಡುಗೆ ಮಾಡಿ ಬಡಿಸ್ತಾರೆ ಅದನ್ನು. ಮೊನ್ನೆ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚು, ಇಂಡಿಯಾ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಅವತ್ತಿನ ದಿನ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಮ್ಯಾಚ್ ಸ್ಟಾರ್ಟ್ ಆಯಿತು, ಹೊಟ್ಟೆ ಹಸಿತಾಯಿತು. ಸರ್ ಬಿರಿಯಾನಿ ಮಾಡ್ತೀರಾ? ಏನು ಬಿರಿಯಾನಿನೋ? ಮಟನ್ ಬಿರಿಯಾನಿ. ಸರಿ ಆರ್ಡ್ರ್ ಮಾಡಿರಿ ಮಟನ್ನ ಅಂತಂದರು. ಅಂದರೆ ಅವ್ರ ಹುಡುಗರಿಗೆ ಬನ್ನೂರು ಮಟನ್ 1 kg ಹೇಳ್ಬಿಡು ಅಂತ ಚಂದನ್ ಅವ್ರು ಅಂದರು. 1 ಬೇಡ 2 kg ಹೇಳ್ರಿ ಅಂತಂದೆ ನಾನು. 2 kg ತರಿಸ್ಬಿಟ್ಟು ಆಗ ಅಡುಗೆ ಮಾಡಿ ಮ್ಯಾಚ್ ಮುಗಿಯೋ ಅಷ್ಟೊತ್ತು ಬಿರಿಯಾನಿ ರೆಡಿ. ದಿ ಬೆಸ್ಟ್ ಬಿರಿಯಾನಿ. ಅಂದರೆ ಇವಳು ಅಡುಗೆ ಮಾಡೋದು ನನಗೆ ಸಖತ್ ಇಷ್ಟ. ಇದನ್ನು ಬಿಟ್ಟು ಇನ್ನು ಬೇರೆ ರೇಂಜಿಗೆ ಒಂದು ಅಡುಗೆ ತಿಂದಿದ್ದೀನಿ ಅಂದರೆ ಸುದೀಪ್ ಸರ್ ಮಾಡಿರೋದು. ಆ ಸ್ಮೆಲ್ ಆಗಲಿ, ನಾನು ಹೇಳಿದ್ನಲ್ಲ, ಅವ್ರು ಅಡುಗೆ ಮಾಡ್ತಿದ್ದಾರೆ ಅಂದರೆ ಸ್ಮೆಲ್ ಇಲ್ಲಿಗೆ ಬರುತ್ತೆ, ಸಖತ್ತಾಗಿರುತ್ತೆ. ಅವ್ರ ಬಿರಿಯಾನಿಗಳಂತೂ ನೆಕ್ಸ್ಟ್ ಲೆವೆಲ್ಲು. ಆ್ಯಂಡ್ ಯಾವುದೇ ಹೆಣ್ಮಕ್ಳಾಗಲಿ ಫ್ಯಾಮ್ಲೀಸ್ ಹೋಗ್ತೀವಲ್ಲ, ದ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಸುದೀಪ್ ಸರ್ ಮನೆ. ಒಂದು ಹೆಣ್ಮಕ್ಳ ಹತ್ರ ಯಾರು ಮಿಸ್ಬಿಹೇವ್ ಮಾಡೋದಿಲ್ಲ. ನಾವು ಎಲ್ಲಿರ್ತೀವಿ, ಅವ್ರ ಮನೆ ದೊಡ್ಡದು, 1st floor 2nd floor 3rd floor, ಎಲ್ಲ ಫ್ಲೋರ್ನಲ್ಲೂ ಓಡಾಡ್ತಿರ್ತೀವಿ. ಯಾರು ಎಲ್ಲಿದ್ದಾರೆ, ಯಾರು ಆ ಟೆನ್ಷನ್ನೇ ಇರೋದಿಲ್ಲ. ಇವಳು ಮೇಲ್ಗಡೆ ಟೆರೆಸ್ನಲ್ಲಿದ್ದಾಳೆ, ಈ ಟೆರೆಸ್ನಲ್ಲಿ ಒಬ್ಬಳೇ ಇದ್ದಾಳೆ, ಹೋಗೋಣ. ಅವ್ರ ಮನೆ ಇಸ್ ದ ಸೇಫೆಸ್ಟ್ ಪ್ಲೇಸ್ ಫಾರ್ ಆಲ್ ದ ಫ್ಯಾಮಿಲೀಸ್ ಆ್ಯಂಡ್ ಹೆಣ್ಮಕ್ಳಿಗೆ ಎಸ್ಪೆಷಲಿ. ಎಲ್ಲೇ ನಿಂತಿರ್ಲಿ ಅವರು ಒಂದು ಕಣ್ಣು ಹಿಂಗಿರುತ್ತೆ, ಫ್ಯಾಮಿಲೀಸ್ ಜೊತೆ ಹೆಂಗೆ ಬಿಹೇವ್ ಮಾಡ್ತವ್ರೆ, ಯಾರಾದ್ರು ಹುಡುಗರು ಬಂದಿದ್ರೆ ಹೇಗೆ ಬಿಹೇವ್ ಮಾಡ್ತವ್ರೆ, ಯಾರಾದ್ರು ಮಿಸ್ಬಿಹೇವ್ ಮಾಡ್ತವ್ರ ಒಬ್ರ ಮೇಲೆ, ಇಲ್ಲ ಏನಾದರೂ ಈ ಚೀಪಾಗಿ ಏನಾದ್ರು ಆಡ್ತಾ ಇದಾರೆ, ಇಲ್ಲಿ ಮಾತಾಡ್ತಾ ಇರ್ತಾರೆ, ಇಲ್ಲಿ ಮಾತಾಡ್ತಿರ್ತಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಎಲ್ಲಾನು ಅಬ್ಸರ್ವ್ ಮಾಡ್ತಿರ್ತಾರೆ. ಹಿ ಟೇಕ್ಸ್ ಕೇರ್ ಆಫ್ ಎವ್ರಿ ಒನ್ ಲೈಕ್ ದ್ಯಾಟ್. ಸರ್ ತಿರ್ಗಾ ಹೇಳಿದ್ರೆ ಇವನು ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ, ಬಕೆಟ್ ಹಿಡಿತಾನೆ, ಎಲ್ಲ ಐ ಡೋಂಟ್ ಕೇರ್. ಬಟ್ ಅವರ ಟೆರೆಸ್ಸು ಎಲ್ಲೇ ಹೋದ್ರೂ ಹೊರಗಡೆ ಸರ್ ಟೆರೆಸ್ಗೆ ಹೋಗ್ಬೇಡ ಅಂತೀವಿ. ದಟ್ ಈಸ್ ದ ಸೇಫೆಸ್ಟ್ ಪ್ಲೇಸ್, ಪೀಸ್ಫುಲ್ ಪ್ಲೇಸ್, ಪೀಸ್ ಆಫ್ ಮೈಂಡ್ ಸಿಗೋವಂಥ ಜಾಗ. ಅವ್ರ ಮನೆಯಲ್ಲಿ ಅವ್ರ ಅಡುಗೆಗಳು, ಅವ್ರ ಟೆರೆಸ್ಸು, ಅವ್ರದ್ದೇ ಒಂದು ಫ್ಲೋರು ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಂದರೆ, ಅವರು ಫೋನ್ ಮಾಡಲಿ ಅಂತ ಕಾಯ್ತಾ ಇರ್ತೀವಿ. ಏನು ಮಾಡ್ತಿದ್ದೀರಾ ಅಂದರೆ ಬಂದೆ ಸರ್ ಅಂತೀವಿ. ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಹೋಗ್ತೀವಿ. ವರ್ಕೌಟ್ ಮಾಡ್ತಿರ್ತೀನಿ, ಫೋನ್ ಎಲ್ಲಿ ಇನ್ನೂ ಎಷ್ಟೊತ್ತು ಅಂತಾರೆ, ಪಟ್ಟಂದು ಇವ್ರಿಗೆ ಫೋನ್ ಮಾಡ್ತೀನಿ, ನಾನು ಹಂಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಬಾ ಅಂತಂದ್ಬಿಟ್ಟು ನಾನು ಹೋಗಿರ್ತೀನಿ, ಇವ್ರು ಆಮೇಲೆ ಬರ್ತಾಳೆ. ಹಂಗೆ ಎಲ್ಲ ಫ್ಯಾಮಿಲೀಸ್ ಸೇರ್ತೀವಿ.
ಇಟ್ ಈಸ್ ಒಂದೊಂದ್ಸಲಿ ನಾವೇನೋ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗಿರ್ತೀವಿ, ಅವ್ರು 6 ಗಂಟೆ ಮೇಲೆ ತಿನ್ನೋದಿಲ್ಲ. 6:05 6:10 ಆಗ್ತಾವ್ರು ಹಂಗೆ ಫೋನು, ನಿಮ್ಮನ್ನೆಲ್ಲ ನಂಬ್ಕೊಂಡಿದ್ರೆ ನಾನು ಇಲ್ಲಿಂದ ರವೆ ಇಡ್ಲಿ ತರ್ಸ್ಕೊಂಡು ತಿಂದೆ, ಅಲ್ಲಿಂದ ದೋಸೆ ತರ್ಸ್ಕೊಂಡು ತಿಂದೆ, ನಿಮ್ಮನ್ನ ನಂಬ್ಕೊಂಡು ನಾನು ಇವತ್ತು ಹೊಟ್ಟೆ ಹಸ್ಕೊಂಡೇ ಇರ್ಬೇಕಾಗತ್ತೆ, ಬೈತಾ ಇರ್ತಾರೆ. ಬಟ್ 6:30 ಅಷ್ಟೊತ್ತಿಗೆ ಹೋಗಿ ಎಲ್ಲ ಅವ್ರವ್ರ ಮನೆಯಿಂದ ಏನೇನೋ ತಂದಿರ್ತೀವಿ, ಎಲ್ಲ ನಮ್ಮ ಮನೆ ಇದು ತೊಗೊಳ್ಳಿ, ನಿಮ್ಮ ಮನೆ ಅದು ತೊಗೊಳ್ಳಿ, ನಾನು ಇವತ್ತು ಪ್ರಾನ್ಸ್ ಮಾಡಿದ್ದೀನಿ ತೊಗೊಳ್ರಿ ಅಂತ ಅವ್ರು ತೊಗೊಂಬರ್ತಾರೆ. ಆ ಥರ ವಿ ಆಲ್ ಶೇರ್ ಯುನೋ ಆ್ಯಂಡ್ ಈಟ್. ಒಂದು ಪುಟ್ಟ ಫ್ಯಾಮಿಲಿ ಥರ ಸರ್. ಈಗ ಕೇಳ್ತಾರಲ್ಲ ಯಾಕೆ ಅಷ್ಟೊಂದು ಇಷ್ಟ, ಯಾಕೆ ಅಷ್ಟೊಂದು ಮಾತಾಡ್ತೀಯಾ ಅವ್ರ ಬಗ್ಗೆ, ಸರ್ ಆ ಥರ ಇದ್ದಾರೆ ಸರ್. ಅವರು ಅಷ್ಟು ಕೊಟ್ಟಿದ್ದಾರೆ ನಮಗೆ. ಹಿ ಹಸ್ ಶವರ್ಡ್ ಇಸ್ ಲವ್ ಆನ್ ಅಸ್. ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನು. ನನ್ನ ಹೆಂಡತಿನ ಪುಟ್ಟ ತಂಗಿ ಥರ ನೋಡ್ಕೊತಾರೆ. ನನ್ನ ಮಗನ್ನ ಎಷ್ಟು ಏನೇನು ಹೇಳಬೇಕೋ ಹೇಳ್ತಾರೆ, ಏನು ಮಾಡಬೇಕು ಅನ್ನೋದು ಹೇಳ್ತಾರೆ, ಡೈರೆಕ್ಷನ್ ತೋರಿಸ್ತಾರೆ. ನನಗೆ ಇಂಡಸ್ಟ್ರಿನಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾಕೆ ನೀನು ಬೇಡದಿರೋ ವಿಷಯಕ್ಕೆ ತಲೆಗೆ ಆಗ್ತೀಯಾ, ನೀನು ಏನು ಮಾತಾಡಿದೆ, ನೀನು ಏನು ಮಾತಾಡಬೇಕಾಗಿತ್ತು, ಕರೆಕ್ಷನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಇದೇ ಮಾತಾಡು, ಇದೇ ಹೇಳು, ಈ ಥರ ಮಾಡು, ಅವನ್ನ ಕೆಳಗಾಕು, ಇವನ್ನ ಮೇಲೆತ್ತು, ಯಾವತ್ತು ಮಾಡಿದವ್ರೆ ಅಲ್ಲ. ಎವ್ರಿ ಡೇ ಅದೊಂಥರ ನಮಗೆ ದೇವಸ್ಥಾನ ಇದ್ದಂಗೆ ಸರ್ ಅವ್ರ ಮನೆ. ಅಲ್ಲಿ ಹೋದರೆ ಒಳ್ಳೇದೇ ಸಿಗೋದು, ಒಳ್ಳೆ ತೀರ್ಥ ಪ್ರಸಾದ, ಒಳ್ಳೆ ಒಂದಷ್ಟು ಪ್ರವಚನ ಎಲ್ಲ ತಿಳ್ಕೊಂಡು ಒಳ್ಳೇದೇ ಕಲ್ತ್ಕೊಂಡು ನಾವು ಅಲ್ಲಿಂದ ಬರೋದು. ವಿ ಲವ್ ಹಿಮ್, ವಿ ಲವ್ ದಟ್ ಪ್ಲೇಸ್. ನೀವೇನು ಹೇಳ್ತೀರಾ? ಇಲ್ಲ, ಅದೇನೆ ಅವ್ರು ಹೇಳ್ದಂಗೆ, ಅದು ದೇವಸ್ಥಾನನೇ. ನಾವು ಅಲ್ಲಿ ಹೋದ್ರೆ ಒಂದೇನೋ ಒಂದು ಎಲ್ಲ ಮರ್ತೇ ಬಿಡ್ತೀವಿ, ಆಚೆ ಕಡೆದೆಲ್ಲ ಮರ್ತೇ ಬಿಡ್ತೀವಿ. ಈಗ ದೇವಸ್ಥಾನಕ್ಕೆ ಹೋದ್ರೆ ನಾವು ಆಚೆದೇನು ನೆನ್ಪು ಬರೋದಿಲ್ಲ, ಬರೀ ಆ ದೇವ್ರನ್ನ ಮಾತ್ರ ನೋಡ್ತೀವಿ. ಅಲ್ಲಿ ಏನೋ ಒಂದು ಪೀಸ್ ಸಿಕ್ಕತ್ತಲ್ಲ, ಹಾಗೇನೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದೇನೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ, ಯಾವಾಗ ಕರೀತಾರೆ. ಅಷ್ಟು ವೆಯ್ಟ್ ಮಾಡ್ತಿದೀವಿ ಅಂದ್ರೆ ನೀವೇ ತಿಳ್ಕೊಳ್ಳಿ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾರೆ, ಅವ್ರು ಹೆಂಗಿದ್ದಾರೆ ಅಂತ ಅಷ್ಟೇ. ಅವ್ರು ರೋಡಿ ಬೇಬಿ ಅಂದಾಗ ನಿಮ್ಗೆ ಹೆಂಗ್ ಅನ್ಸುತ್ತೆ? ನೀವು ನೋಡಿರೋ ಈ ಹೆಣ್ಮಗು ಇಷ್ಟು ಡೀಸೆಂಟ್ ಆಗಿ ಕೂತ್ಕೊಂಡು ಮಾತಾಡ್ತಿರೋದು ಎಲ್ರು ನೋಡಿರೋದು. ಒಂದು ತರ್ಲೆ ನಾನ್ ನೋಡಿದೀನಿ ನಮ್ಮ ಮನೆಯಲ್ಲಿ, ಅದಕ್ಕೆ ಇನ್ನೊಂದು ತರ್ಲೆ ಅವ್ರ ಮನೆಯಲ್ಲಿ ನೋಡಿರೋದು. ಹೆಂಗ್ ಟಾಲರೇಟ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೇಳಿದ್ದು. ಸೊ ಶಿಲ್ ಬಿ ಹರ್ ಸೆಲ್ಫ್. ಅಂದ್ರೆ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಏನ್ ಅನ್ಕೊಂತಾರೆ ಅನ್ನೋದಿಲ್ಲ. ತರ್ಲೆ ಮಾಡ್ಕೊಂಡು ಚೇಷ್ಟೆ ಮಾಡ್ಕೊಂಡು ಡೈಲಾಗ್ಗಳು ಹೊಡ್ಕೊಂಡು ಆರಾಮಾಗಿ ಓಡಾಡ್ತಿರ್ತಾಳೆ. ನಮ್ಮ ಮನೇಲಿ ಹೆಂಗ್ ಓಡಾಡ್ತಾಳೋ ಹಂಗ್ ಅದು ಓಡಾಡ್ತಿರ್ತಾಳೆ. ನಮ್ದು ಅನ್ನೋದೊಂದು ಬಂದ್ಮೇಲೆ ಅದು ಅಷ್ಟು ಫ್ರೀ ಆಗಿ ಹೋಗ್ಬಿಡ್ತೀವಿ. ಅಕ್ಕನೂ ಅಷ್ಟೇ, ಅಲ್ಲಿ ಶಿ ಈಸ್ ಅ ಸ್ವೀಟ್ ಆರ್ಟ್. ಮನೇಲಿ ಬಂದವರೆಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಎಷ್ಟು ನೀಟಾಗಿ ಟ್ರೀಟ್ ಮಾಡ್ತಾರೆ ಅಂದ್ರೆ, ಹೈದ್ರಾಬಾದ್ ಮನೆಗೆ ಕರೆದಿದ್ದಾರೆ, ಅಲ್ಲಿ ಹೋಗಿದ್ದೀವಿ, ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಹಾಸ್ಪಿಟಾಲಿಟಿನಲ್ಲಿ ಅವರು 100ಗೆ 200. ನಿಮ್ಗೆ ಎಲ್ಲೂ ನೀವು ಹೊರಗಡೆ ಅವರು ಅಂತ ಅನ್ಸೋದೇ ಇಲ್ಲ ಅವ್ರ ಹತ್ರ ಇದ್ದಾಗ. ಅವ್ರ ಮನೆಯವರೇ, ಯು ಆರ್ ಪಾರ್ಟ್ ಆಫ್ ಹಿಸ್ ಹೌಸ್, ಹಿಸ್ ಫ್ಯಾಮಿಲಿ, ಹಿಸ್ ಬ್ರದರ್ಹುಡ್ ಅನ್ನೋ ರೀತಿ ನೋಡ್ಕೊಂತಾರೆ. ವಿ ಆರ್ ಹ್ಯಾಪಿ ಟು ಹ್ಯಾವ್ ಹಿಮ್ ಇನ್ ಅವರ್ ಲೈಫ್. ಬ್ಲೆಸ್ಡ್ ಇನ್ ಫ್ಯಾಕ್ಟ್. ಇದ್ರೆ ಅವರಿಬ್ರು ತರ ಇರ್ಬೇಕು ನಾವು. ಫ್ಯಾಮಿಲಿ ಅಂದ್ರೆ ಆಕ್ಚುಲಿ ಗಂಡ ಹೆಂಡತಿ ಅಂದ್ರೆ ಅವರಿಬ್ರು ತರ ಇರ್ಬೇಕು. ದೇ ಸೆಟ್ ಅ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಅಸ್. ನಾವು ಅವ್ರನ್ನ ನೋಡಿ ಲೈಫ್ನ ಹೇಗೆ ನಡೆಸಬೇಕು, ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅನ್ನೋದು ಅವರಿಂದ ತುಂಬಾ ಕಲ್ತಿದ್ವಿ. ಎಸ್ ಸರ್. ಈಗ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಫೈನಲ್ ಆಗಿ, ಇವಾಗ ರಿಲೀಸ್ಗೆ ಎರಡು ಸಿನಿಮಾ ಇದೆ. ಅದನ್ನ ಬಿಟ್ಟು ಇನ್ನು 3 ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನೀವು ಫೋನ್ ಮಾಡಿದಾಗ ಒಬ್ಬರು ಡೈರೆಕ್ಟರ್ ಹತ್ರ ಒಂದು ಸ್ಟೋರಿ ಮಾತಾಡ್ತಿದ್ವಿ. ಆ್ಯಂಡ್ ವಿ ಆರ್ ಆಲ್ಸೋ ಸ್ಟೆಪಿಂಗ್ ಇನ್ ಟು ಪ್ರೊಡಕ್ಷನ್. ಒಂದು ಪ್ರೊಡಕ್ಷನ್ ಓಪನ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ವಿತ್ ಅ ಮೂವಿ, ಒಂದು ಸಣ್ಣ ಬಜೆಟ್ನಲ್ಲಿ ಒಂದು ಹಾರರ್ ಮೂವಿ ಮಾಡ್ತಾ ಇದ್ವಿ. ಆ್ಯಂಡ್ ಸ್ಪೆಷಾಲಿಟಿ ಏನಂದರೆ ಆ ಮೂವಿಗೆ ವಿ ಆರ್ ಗೆಟಿಂಗ್ ಆಲ್, ಅಂದರೆ ಇವಾಗ AI ಇಸ್ ಇನ್ ದ ಟಾಪ್. ಸೊ ಇರೋ ಅಂತ AI ಆ್ಯಂಡ್ ಆಲ್ಮೋಸ್ಟ್ ಹಾಲಿವುಡ್ ಟೆಕ್ನಿಷಿಯನ್ಸ್. ಅಂದರೆ ಟೆಕ್ನಿಷಿಯನ್ಸ್ ಅಂದರೆ ನಾಟ್ ಅಬೌಟ್ ಈ ನಮ್ಮ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಫೀಲ್ಡ್ನಲ್ಲ, ಟೆಕ್ನಿಷಿಯನ್ಸ್ ಇನ್ ದ ಸೆನ್ಸ್ ಯುನೋ VFX ಮಾಡೋದಾಗಲಿ, ಆ ಒಂದು ಪ್ರಾಸ್ಥೆಟಿಕ್ ಮೇಕಪ್ ಎಲ್ಲ ಬರುತ್ತಲ್ಲ ಅದಕ್ಕೆ. ಆ್ಯಂಡ್ ದೇರ್ ಇಸ್ ಸರ್ಟನ್ ವೇ ಟು ಪುಟ್ ಅಪ್ ಹಾರರ್ ಮ್ಯೂಸಿಕ್. ಅಂದರೆ ಒಂದು ಸೈಲೆನ್ಸ್ನಲ್ಲೂ ಒಂದು ಮ್ಯೂಸಿಕ್ ಇರುತ್ತೆ. ಅದು ಇಟ್ ಇಸ್ ಸೈನ್ಸ್. ಇಟ್ ವಿಲ್ ಇನ್ಕ್ರೀಸ್ ದ ಪಾಲ್ಪಿಟೇಷನ್, ಹಾರ್ಟ್ ಪಾಲ್ಪಿಟೇಷನ್ ಇನ್ಕ್ರೀಸ್ ಮಾಡುತ್ತೆ, BP ರೈಸ್ ಮಾಡುತ್ತೆ. ಅದೆಲ್ಲ ಹಾಲಿವುಡ್ ಮೂವೀಸ್ನಲ್ಲಿ ಮಾಡ್ತಾರೆ.
ಸೊ ಅಂಥ ಟೆಕ್ನಿಷಿಯನ್ಸು, ಮೇಕಪ್ಗೆ ಹ್ಮ್. ಆ್ಯಂಡ್ VFXಗೆ ಹ್ಮ್. ಇಂಥವರೆಲ್ಲ ವಿ ಆರ್ ಹೈರಿಂಗ್ ಫ್ರಮ್ ಹಾಲಿವುಡ್ ಟೆಕ್ನಿಷಿಯನ್ಸ್. ಅಲ್ಲಿಂದ ಕರೆಸ್ತಾ ಇದ್ದೀವಿ. ಹೊಸ ಹೆಜ್ಜೆ, ಹೊಸ ವರ್ಷಕ್ಕೆ. ಎಸ್, ಇನ್ ಕೊಲಾಬ್ರೇಷನ್ ವಿತ್ ನಮ್ಮ ಟೆಕ್ನಿಷಿಯನ್ಸು, ಸೊ ದಟ್ ಇಬ್ಬರಿಗೂ ಒಂದು ಮೈಂಡ್ ಸೆಟ್ ಬಂದಾಗ ವಿ ಕ್ಯಾನ್ ಆಲ್ಸೋ ವರ್ಕ್ ಆನ್ ದಟ್ ಲೆವೆಲ್. ಅದೊಂದು ಮಾಡ್ತಾ ಇದೀವಿ. ವರ್ಟಿಕಲ್ ಸೀರೀಸು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ದಟ್ ವಿಲ್ ಬಿ ಶೀಲ್ ಬಿ ಟೇಕಿಂಗ್ ಕೇರ್ ಆಫ್ ದಟ್. ಸೊ ಒಂದಷ್ಟು ಹೊಸ ವೆಂಚರ್ಸ್ ಇದೆ, ಎಲ್ಲ ದೇವ್ರ ದಯೆಯಿಂದ ಚೆನ್ನಾಗಿ ನಡೀತಾ ಇದೆ. ಖಂಡಿತವಾಗ್ಲೂ 2026 ಅಲ್ಲಿ ಬಾರಿಸುವಂತ ಸಿಕ್ಸ್ಗಳೆಲ್ಲ ನಿಮ್ದೇ ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ನಮಗೂ ಕೆಲಸ ಮಾಡುವಂತ ಭಾಗ್ಯ ಸಿಗಲಿ. 100%. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗಿ ಇಂಟರ್ವ್ಯೂ ಕೊಟ್ರು, ಸಾಕಷ್ಟು ವಿಚಾರಗಳನ್ನ ಲೇಟೆಸ್ಟ್ ಆಗಿ ತಿಳಿಸಿದೀರಾ. ತುಂಬಾ ಖುಷಿ ಆಯ್ತು. ಯುಗಾದಿ ಹಬ್ಬಕ್ಕೆ ಅಂತ ಕರೆದೆ, ನಾರ್ಮಲ್ ಆಗಿ ಕರೆದೆ, ಯುಗಾದಿ ಹಬ್ಬ ಆಯ್ತು. ಅದ್ ನೋಡಿದ್ರೆ ಅದಾದ ನಂತರ ಹೊಸ್ತಡ್ ಕೂಡ ಆಯ್ತು. ಸೊ ಫೈನಲಿ ನಮ್ಮ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಇಬ್ರು? ಬೇವು ಬೆಲ್ಲ ತಿಂದು ಒಳ್ಳೇದು ಒಳ್ಳೆ ಮಾತಾಡಿ. ಆ್ಯಂಡ್ ಆಲ್ಸೋ ಸಿ, ಈ ನೆಗೆಟಿವ್ ಕಮೆಂಟ್ಸು, ಜಜ್ಮೆಂಟ್ಸು ಪ್ರತಿಯೊಬ್ಬರಿಗೂ ಮಾಡ್ತಿರ್ತಾರೆ. ಬಟ್ ಪುಟ್ ಯುವರ್ ಸೆಲ್ಫ್ ಇನ್ ದಟ್ ಪ್ಲೇಸ್. ಇದು ರಿಕ್ವೈರ್ಮೆಂಟ್ ಇದೆಯಾ? ಒಬ್ಬರನ್ನ ಕೆಳಗಾಕಿ ಮಾತಾಡೋ ರಿಕ್ವೈರ್ಮೆಂಟ್ ಇದೆಯಾ? ಅಥವಾ ನಾವು ಏನೋ ಒಂದು ಹೆಸರು ಮಾಡಬೇಕು ಅಥವಾ ಒಂದು ಲೈಮ್ ಲೈಟ್ನಲ್ಲಿ ಇರಬೇಕು ಅಂತ ಇನ್ನೊಬ್ಬರನ್ನ ಕೀಳಾಗಿ ತೋರಿಸೋದು ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಗತ್ಯ ಇದೆಯಾ ಅನ್ನೋದು ಈ ಯುಗಾದಿ ಯೋಚನೆ ಮಾಡಿ, ಅದಾದ್ಮೇಲೆ ಬೇವು ಬೆಲ್ಲ ತಿನ್ನಿ, ಅದಾದ್ಮೇಲೆ ಒಳ್ಳೇದು ಮಾತಾಡಿ. Thank you. ಸ್ಮಾಲ್ ಕ್ವಶನ್ ಇದೆ ಮೇಡಮ್ ನಿಮ್ಗೆ. ಹಾ, ಹೇಳಿ ಸರ್. ಸರ್ ಆಗ್ಲೇ ಹೇಳಿದ್ರು ಒಂದು ವಿಚಾರಗಳನ್ನ ತಪ್ಪು ಮಾಡಿದೀವಿ, ಅದೆಲ್ಲ ಆಗಿದೆ ಅಂತ. ಸೊ ಅವ್ರ ಬೇಕು ಅಂತ ಮಾಡಿದ್ದಲ್ಲ, ಸೊ ಲಾಂಗ್ ಹಿಡ್ಕೊಂಡು ಹೋಗಿದ್ದು. ಓಕೆ ಓಕೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಅವರ ಇಷ್ಟೊಂದು ಪ್ರೀತಿಯನ್ನ ಮಾಡುವಂತಹ ಹೆಂಡತಿಯಾಗಿ ನಿಮಗೆ ಆಗಿರ್ಬೋದು, ನಿಮ್ಮ ಮಗನ್ಗಾಗಿರ್ಬೋದು, ಸಮಾಧಾನ ಮಾಡುವಂತದ್ದಾಗಿರ್ಬೋದು, ಅದನ್ನ ಬರೆಸುವಂತ ಶಕ್ತಿ ಆಗಿರ್ಬೋದು, ಹೆಂಗಿತ್ತು ಆ ಒಂದು ಟೈಮಲ್ಲಿ? ಅದೇ ಜೊತೆಗೆ ನೆಗೆಟಿವ್ ಕಮೆಂಟ್ಸ್ ಅಂತ ನೋಡಿದಾಗ, ಯಾಕಂತಂದ್ರೆ ಅವರ ಮನಸ್ಸು ಏನು ಅಂತ ನಿಮ್ಗೆ ಗೊತ್ತಿದೆ. ಹೌದು. ಅವ್ರನ್ನ ನೆಗೆಟಿವ್ ಕಮೆಂಟ್ಸ್ ಅಲ್ಲಿ ಬೇಕು ಅಂತ ಹಾಕ್ದ ಅಂತ ಅವ್ರಿಗೆ ಕೆಲಸ ಕಾರ್ಯ ಇರಲ್ಲ, ಅವ್ರಿಗೆ ಸಿಕ್ಕಿದೆ ಫ್ರೀ ಇಂಟರ್ನೆಟ್ ಅಂತ ಅಂದಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ? ನನಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ಅವ್ರೇನು ತಪ್ಪು ಮಾಡಿಲ್ಲ ಅಲ್ಲಿ, ನನಗೆ ಗೊತ್ತದು. ಸೊ ಹಾಗಾಗಿ ಏಕೆಂದ್ರೆ ಅವರು ಇವಾಗ ನೀವೇ ನೋಡಿದ್ರಿ, ಅವ್ರು ಆಚೆ ಬಂದ್ರು ಅಷ್ಟೇ, ಅವ್ರ ಒಳಗಡೆ ಇದ್ದಾಗ್ಲೂ ಅಷ್ಟೇ, ಎಲ್ಲೋ 10ರಲ್ಲಿ ಒಂದೇನೋ ಕಮೆಂಟ್ ಕೆಟ್ಟದಾಗಿರ್ಬೋದು, ಎಲ್ಲರೂ ಚೆನ್ನಾಗೇ ಕಮೆಂಟ್ ಮಾಡಿದ್ದಾರೆ. ಅದು ಸಮಾಧಾನ ಆಯ್ತು ನನಗೆ. ಏಕೆಂದ್ರೆ ನಾನು ನಂಬಿರೋ ದೇವರು ಕೈ ಬಿಡೋದಿಲ್ಲ ನನಗೆ. ಸೊ ಹಾಗಾಗಿ ಅವ್ರದ್ದು ಕೈ ಬಿಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಅದೇ ಧೈರ್ಯದ ಮೇಲೆ ಇದ್ದೆ ನಾನು. ಮತ್ತೆ ನನ್ನ ತಂದೆ ತಾಯಿ ಇರ್ಬೋದು, ಅಕ್ಕಂದಿರು ಇರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದು ಸಮಾಧಾನ ಆಯಿತು. ನನಗೆ ಗೊತ್ತಿದೆಯಲ್ಲ, ಅವರು ನೀಟಾಗೆ ಬರ್ತಾರೆ. ಓಕೆ, ಅದೇನೋ ಕೆಟ್ಟಗಳಿಗೆ ಆಗಿದೆ, ಒಳ್ಳೇದಾಗಿ ಬರ್ತಾರೆ ಅನ್ನೋದು ನಂಬಿಕೆ ಇತ್ತು, ಬಂದ್ರು. ಮಗನ್ ಯಾವ ರೀತಿ ಸಮಾಧಾನ ಪಡಿಸಿದ್ರೆ? ಯಾಕಂತಂದ್ರೆ ಇಲ್ಲ, ಹೇಳ್ದೆ ಅವನಿಗೆ, ಮಗನೇ ಈ ತರ ಆಗಿದೆ, ಏನು ತಲೆ ಕೆಡ್ಸ್ಕೊಬೇಡ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊಬೇಡ, ನಿನಗೆ ಗೊತ್ತು ನಿಮ್ಮಪ್ಪ ಏನು ಅಂತ. ಸೊ ಆರಾಮಾಗಿರು, ತಲೆ ಕೆಡ್ಸ್ಕೊಬೇಡ ಅಂತ ಅವನಿಗೆ ಸಮಾಧಾನ ಹೇಳಿ ಸುಮ್ಮನಾದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಟೈಮ್ನಲ್ಲಿ ನನಗೂ ಹೇಳಿರಲಿಲ್ಲ, ಸುದೀಪ್ ಸರು ಅವರು ಲಾಯರ್ಸು ಎಲ್ಲ ಕಾಲ್ ಮಾಡಿ ತುಂಬ ಧೈರ್ಯ ಕೊಟ್ಟರು, ತುಂಬಾ ಸಪೋರ್ಟ್ ಮಾಡಿದ್ರು. ಹೌದು. ಸೊ ಹಾಗಾಗಿ ಶಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ನಾನು ಅದು ಹೇಳಬೇಕೋ ಬೇಡವೋ ಅನ್ಕೊಂಡು ನಾನು ಹೇಳಲಿಲ್ಲ ಅಷ್ಟೇ. ಯಾಕೆಂದರೆ ಹಿ ವಾಸ್ ಈಸ್ ಪರ್ಟಿಕ್ಯುಲರ್ಲಿ ಟೋಲ್ಡ್ ಆ ವಿಷಯ ನನಗೂ ಗೊತ್ತಾಗಬಾರ್ದು ಅಂತ ಹೇಳಿದ್ರು. ಹೌದು. ಇಲ್ಲಾಂದರೆ ಯಾರೋ ಒಬ್ರು ಇದ್ದಾರೆ ಅಂತ ತಪ್ಪುಗಳು ಮಾಡ್ತಾನೆ ಇರ್ತಾನೆ ಇವನು ಅಂತ ಅಂದ್ಬಿಟ್ಟು. ಸೊ ಅದನ್ನು ಇವಳು ಹೇಳಿರಲಿಲ್ಲ ನನಗೆ. ದೆನ್ ಐ ಗಾಟ್ ಟು ನೋ, ನನ್ನ ಮಗ ಮತ್ತು ನಮ್ಮ ರಿಲೇಟಿವ್ಸಿಂದ ಎಲ್ಲ ಬಂತು, ಈ ಥರ ಅವ್ರ ಲಾಯರ್ಸ್ ಬಂದಿದ್ದಾರೆ, ಅವರ ಇದು ಬಂದಿದ್ದಾರೆ ಅಂತಂದಾಗ ಹೇಗೆ ಏನು ಅಂದಾಗ ಐ ಗಾಟ್ ಟು ನೋ. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರು, ನನ್ನ ಹೆಸರು ಎಲ್ಲೂ ಹೇಳಿಬಿಡ್ರಿ, ಡೋಂಟ್ ಟೆಲ್ ಹಿಮ್ ಆಲ್ಸೋ ದಟ್ ನಾನು ಕಳಿಸಿದ್ದೀನಿ ಅಂತ ಅಂದ್ಬಿಟ್ಟು ಅನ್ನೋ ರೀತಿನಲ್ಲಿ ಸಪೋರ್ಟ್ ಮಾಡಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸಾರಿ, ನಾನು ಹೇಳ್ಬೇಕೋ ಬೇಡವಾ ಗೊತ್ತಾಗ್ಲಿಲ್ಲ, ಅದಕ್ಕೆ ನಾನು ಹೇಳಲಿಲ್ಲ ಅಷ್ಟೇ. ಕನ್ನಡಿಗರಿಗೆ ನೀವೇನ್ ಹೇಳ್ತೀರಾ? ಹೊಸ ವೆಂಚರ್ಗೆ ನೀವು ಹೊಡತಿ ಆಗ್ತಾ ಇದ್ರ? ಏನಿಲ್ಲ, ನಮ್ಮ ಪ್ರೊಡಕ್ಷನ್ಗೆ ಏನಂತಾರೆ, ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಬ್ಬ ಜೋಡಿ ಮೇಡ್ ಫಾರ್ ಈಚ್ ಅದರ್ ಆಗ್ಬೇಕು ಅಂತಂದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಕಷ್ಟ ಬಂದಾಗ ಹೆಂಗ್ ಕೈ ಹಿಡಿಬೇಕು, ಸುಖ ಬಂದಾಗ ಯಾವ ರೀತಿ ದಾರಿ ತಪ್ಪಬಾರ್ದು, ಒಂದಷ್ಟು ವಿಚಾರಗಳನ್ನ ಮಿಕ್ಸ್ಡ್ ಮಸಾಲಾ
ಒಂದ್ ಕಡೆ ಹಬ್ಬದೂಟನೂ ಆಯ್ತು, ಇನ್ನೊಂದ್ ಕಡೆ ಬಾಡೂಟನೂ ಆಯ್ತು. ಯಾವಾಗ್ಲೂ ಇದೇ ತರ 100 ಕಾಲು ಖುಷಿಯಾಗಿರಿ, ಒಳ್ಳೇದಾಗ್ಲಿ. ನಿಮ್ಮ Thank you, ಹೊಸ sir. ವೆಂಚರ್ಗೂ ಕೂಡ Thank you, thank you. ಎಲ್ಲರ ಕಡೆಯಿಂದನೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಬೇಗ ಮದುವೆ ಆಗ್ಲಿ, ಹಾ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಡತಿ ಸಿಗ್ಲಿ, ಇದು ಓಕೆ. ಖುಷಿಯಾಗಿರಿ, ಚೆನ್ನಾಗಿ ಮದುವೆ ಆಗಿ ಚೆನ್ನಾಗಿರ್ಬೇಕು ಸರ್. ಲೈಫ್ ನಲ್ಲಿ ಇನ್ನೇನಿದೆ ಅಷ್ಟೇ. ಮದುವೆ ಆದ್ಮೇಲೆ ಅಷ್ಟೇ. ಅಷ್ಟೇ. ಏನಂತ್ಯ? ಹೌದು, ಥ್ಯಾಂಕ್ ಯು ಸೋ ಮಚ್. ನೀನ್ ಹೇಳಿದೆ ಸರಿ. ಎಸ್, ಇದಾಗಿತ್ತು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ತಮ್ಮ 17 ವರ್ಷಗಳ ದಾಂಪತ್ಯದ ಜೀವನದ ರಹಸ್ಯಗಳನ್ನ ಬಿಚ್ಚಿಟ್ಟಿರುವಂತಹ ವಿನಯ್ ಗೌಡ ಹಾಗೇನೆ ಅವರ ಮಡದಿ ಅಕ್ಷತಾ ಅವರ ಮಾತು. ಈ ಒಂದು ಯುಗಾದಿ ನಿಮ್ಮೆಲ್ಲರ ಬಾಳಲ್ಲಿ ಬೇವು ಕಡಿಮೆಯಾಗಿ ಬೆಲ್ಲವನ್ನ ಅಂದ್ರೆ ಸಿಹಿ ಜಾಸ್ತಿ ಕೊಡ್ಲಿ. ಸೊ ಅವರ ಮಾತುಗಳನ್ನು ಕೂಡ ಕೇಳಿದರ, ಸಾಕಷ್ಟು ವಿಚಾರಗಳನ್ನ ಕಲಿಯುವಂತದ್ದಿತ್ತು. ಇದಾಗಿತ್ತು ಇವತ್ತಿನ ಹಬ್ಬದ ಸಂದರ್ಭದಲ್ಲಿ ಒಂದಿಷ್ಟು ಆ ಹಬ್ಬದ ಫನ್ ಜೊತೆಗೆ ಅವರ ಒಂದು ಜೀವನದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳ ಬಗ್ಗೆ ಮಾಹಿತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.